ವಿಜಯೇಂದ್ರ ಅವರು ಡಿಕೆ ಶಿವಕುಮಾರ್ ಅವರನ್ನ ಅಮಿತ್ ಶಾಗೆ ಭೇಟಿ ಮಾಡಿಸಿದ್ರು. ಬಿವೈ ವಿಜಯೇಂದ್ರ ಡಿಸಿಎಂ ಆಗಬೇಕು ಅಂತ ಹೇಳ್ತಾ ಇದ್ರು. ಅದಕ್ಕೆ ಅಮಿತ್ ಶಾ ಅವರ ಬಳಿ ಡಿಕೆಶಿಯನ್ನ ಕರೆದುಕೊಂಡು ಹೋಗಿದ್ರು. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ವಿಜಯೇಂದ್ರ ಡಿಕೆ ಶಿವಕುಮಾರ್ ಅವರನ್ನ ಅಮಿತ್ ಶಾಗೆ ಭೇಟಿ ಮಾಡಿಸಿದ್ರು. ಬಿವೈ ವಿಜಯೇಂದ್ರ ಡಿಸಿಎಂ ಆಗಬೇಕು ಅಂತ ಹೇಳ್ತಾ ಇದ್ರು. ಇದೇ ಕಾರಣಕ್ಕೆ ಅಮಿತ್ ಶಾ ಅವರ ಬಳಿಯಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಕರೆದುಕೊಂಡು ಹೋಗಿದ್ರು ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಅವರ ಬೇಡಿಕೆಯನ್ನ ಅಮಿತ್ ಶಾ ಅವರು ರಿಜೆಕ್ಟ್ ಮಾಡಿಸಿದ್ರು. ಡಿಕೆಶಿ ಡಿನ್ನರ್ ಮೀಟಿಂಗ್ ಬಹಳಷ್ಟು ಜೋರಾಗಿ ನಡೆಸಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಡಿನ್ನರ್ ಮೀಟಿಂಗ್ ಜೋರಾಗಿ ನಡೆಸ್ತಾ ಇದ್ದಾರೆ. ಇನ್ನು 19ನೇ ತಾರೀಕಿನ ಬಳಿಕ ಎಲ್ಲವೂ ಗೊತ್ತಾಗುತ್ತೆ. ಡಿಸಿಎಂ ಡಿಕೆ ಶಿವಕುಮಾರ್ ಶಾಸಕರ ಮತಯಾಚನೆ ಮಾಡ್ತಾ ಇದ್ದಾರೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಅದು ನೋಡಿ, ಹಿಂದೆ ಒಂದು ಪ್ರಯತ್ನ ಮಾಡಿದ್ರು, ಅದು ವಿಫಲ ಆದ ನಂತರ ಇವತ್ತು ಮೇಲಿನವರು ರಿಜೆಕ್ಟ್ ಮಾಡಿದ ನಂತರ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಒಂದು ಹೇಳಿಕೆ ಕೊಟ್ಟರು. ಯಾವುದೇ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನಿಂದ ಬರೋ ಯಾವುದೇ ಗುಂಪಿಗೂ ಭಾರತೀಯ ಜನತಾ ಪಾರ್ಟಿ ಬೆಂಬಲವಾಗಲಿ ಕೂಡಿ ಸರ್ಕಾರ ಆಗಲಿ ಮಾಡೋದಿಲ್ಲ ಅಂತೇಳಿ ಏನು ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆ ಕೊಟ್ಟರು. ಅದು ಅಮಿತ್ ಶಾ ಅವರ ಒಂದು ಡೈರೆಕ್ಷನ್ ಪ್ರಕಾರ ಅವರು ಕೊಟ್ಟಿದ್ದಾರೆ. ಅದಾದ ಮೇಲೆ ಬಿ ಜೆ ಪಿ ಜೊತೆಗೆ ಯಾವುದೇ ಚರ್ಚೆಗಳು ಮುಂದುವರೆದಿಲ್ಲ. ಈಗ ಅವರಲ್ಲೇ ಹೆಚ್ಚು ಶಾಸಕರನ್ನ ಬೆಂಬಲ ತೊಗೊಂಡು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯನ್ನು ಭೇಟಿ ಆಗಬೇಕಂತ ಅವ್ರ ಚರ್ಚೆ. ಬಟ್ ದಿಲ್ಲಿಯಲ್ಲಿ ಈಗ ಇದು ನಡೆದಿದ್ದು, ಇದು ಘಟನೆ ನಡೆದಿದ್ದು ಸತ್ಯ. ಅದು ಅವಾಗ ನಾನು ಉಚ್ಚಾಟನೆ ಮಾಡಿದ ದಿವಸಗಳಲ್ಲಿ ಅವಾಗ ಒಬ್ಬರು ರಾಷ್ಟ್ರೀಯ ನಾಯಕ ನಾನು ಹೇಳಿದ, ನಾನು ಉಚ್ಚಾಟನೆ ಮಾಡಿತ್ತು, ಅನಿವಾರ್ಯತೆಯಿಂದ ಪಕ್ಷ ಮಾಡಬೇಕಾಯ್ತು. ಯಾಕಂದ್ರೆ ಪ್ರೆಷರ್ ಇತ್ತು ನಮ್ಮ ಮೇಲೆ. ಯತ್ನಾಳ್ ಬಿ ಜೆ ಪಿಗಿದ್ರೆ ಈ ಒಂದು ಜಂಟಿ ಪಕ್ಷದ ಏನು ಆಪರೇಷನ್ಗೆ ತೊಂದರೆ ಆಗ್ತದೆ, ಅದಕ್ಕೆ ಆ ಮನುಷ್ಯನ ಹೊರಗಿಟ್ಟರೆ ನಾವು ಒಳ್ಳೇದಾಗ್ತದೆ ಅಂದರೆ ಇದು ಮ್ಯಾಗಿನವ್ರ ಪಾಪ ಏನೋ ಒಂದು ಆ್ಯಕ್ಷನ್ ಮಾಡ್ಬೇಕಂತ ನಾನು ವಿಚಾರ. ವಿಜೇಂದ್ರ ಹೋಗ್ಲಿ ಏನಾರು ಆಗಬೇಕು, ಮತ್ತು ಉಪಮುಖ್ಯಮಂತ್ರಿ ಆಗಬೇಕು, ಮತ್ತಿಷ್ಟು ಬಗ್ಗೆ ತಂದೆಯವರಿದ್ದಾಗ ಲೂಟಿ ಮಾಡಿದ್ದು ಅದನ್ನೇ ಪ್ರಕ್ರಿಯೆ ಮುಂದುವರಿಸ್ಬೇಕಂತ ಬಿಟ್ಟು ಪಾಪ ಏನು ನಾ ದುಡ್ಡು ಹೊಡಿದು ಬಿಟ್ಟರೆ ಅವ್ರಿಗೇನು ಎಲ್ಲ ಸುಳ್ಳು. ರೈತ ನಾಯಕನೂ ಅಲ್ಲ, ಯಾವ ಸುಧಾರಕ ನಾಯಕನೂ ಅಲ್ಲ. ಅವರು ಎಲ್ಲ ಭೇಟಿಯಾಗಿರುತ್ತೆ. ನಮಗೂ ಅಲ್ಲಿ ನೋಡ್ರಿ ಬಿ ಜೆ ಪಿ ಬಲ ಮೂಲಗಳೇ ಹೇಳವ್. ನಾನು ಹೇಳಿದ್ಮೇಲೆ ನಾವು ಮಾತಾಡ್ತೀವಿ. ಇದರಲ್ಲಿ ಒಂದು 4-5 ಶಾಸಕರು ಬಂದು ಮುಂದಿನ ದಿವಸಗಳಲ್ಲಿ ನಿಮ್ಮ ಪಕ್ಷಕ್ಕೆ ಬರಬೇಕು. ಯಾಕಂದರೆ ಪಕ್ಷದಲ್ಲಿ ಉತ್ಸಾಹ ಇಲ್ಲ, ಕಾರ್ಯಕರ್ತರ ಉತ್ಸಾಹ ಇಲ್ಲ. ನಿನ್ನೆ ನಡೆದಂಥ ರೈತ ಸಮಾವೇಶದಲ್ಲಿ 1000 ಜನನೂ ಸೇರಲಿಲ್ಲ. ಎಲ್ಲ ಕುರ್ಚಿಗಳು ಖಾಲಿ ಹಿಂಗಿರುವುದರಿಂದ ನೀವು ಹೋದಲ್ಲೆಲ್ಲ ಸಾವಿರಾರು ಜನ ಕೂಡ್ತಾರೆ. ವಿಜೇಂದ್ರ ಹೇಳಿದ್ದಲ್ಲ ನನ್ನ ಬಗ್ಗೆ, ದಿಲ್ಲಿಯಲ್ಲಿ 50 ಜನ ಕೂಡಿದ್ರು ಯತ್ನಾಳ್ ಓಡಿ ಹೋಗಿ ಅಲ್ಲಿ ಭಾಷಣ ಮಾಡ್ತಾರೆ. ನನಗೆ 50 ಜನ ಇಲ್ಲ, ಮಿನಿಮಮ್ 5,000 to 10,000 ಜನ ಸೇರ್ತಾರೆ. ಅದಕ್ಕೆ ನಿಮ್ಮದು ಜನಪ್ರಿಯತೆ, ನಿಮ್ಮ ವಿಶ್ವಾಸಾರ್ಹತೆ ಹೆಚ್ಚಾಗಿದೆ ರಾಜ್ಯದಲ್ಲಿ. ನೀವು ಬಿ ಜೆ ಪಿ ಜೊತೆಗೆ ಬರಬೇಕಂತೇಳಿ ಅವರು ಹೇಳಿದ್ರು. ಡಿಕೆಶಿ ಅವರು, ವಿಜೇಂದ್ರ ಅವರು. ನಾ ಹೇಳಿದೆ, ಸುಮ್ಮನೆ ಒಬ್ಬ MLA ಆಗಿ ಬರಲಿಕ್ಕೆ ಈಗ ಬರೋದಿಲ್ಲ. ನನಗೊಂದು ಇಂಥದಕ್ಕೆ ಪ್ರಾಮಿಸ್ ಮಾಡಿದ್ರೆ ಬರ್ತೀನಿ. ಡಿಮ್ಯಾಂಡ್ ಏನು, ನಂಬರ್ 1 ಹುದ್ದೆ ಕೊಡ್ಬೇಕು ರಾಜ್ಯದಾಗ. CM ಈಗ ಅಧ್ಯಕ್ಷ ಅಥವಾ ವಿರೋಧ ಪಕ್ಷ ನಾಯಕ, ಮುಂದೆ CM. ಇಲ್ಲ ಸುಮ್ಮನೆ ಅಲ್ಲಿ ಹೋಗಿ ಏನು ಕೆಲಸ ಇಲ್ಲ, ಬಗ್ಗಿಸಿಲ್ಲ. ಸುಮ್ಮನೆ ಮತ್ತೆ ಹಿಂದಿನ ಸೀಟ್ನಾಗ ಕುಂಡ್ರದಾಗ್ಯಾರ, ಕೂತ್ರ ಮುಂದೆ ಕುಂಡ್ರೋದು. ಅಲ್ಲೇ ಶಾಸಕರನ್ನು ತೊಗೊಂಡು ಮಾತಾಡೋದು, ವಿಶ್ವಾಸ ಗಳಿಸಲಿಕ್ಕೆ ಡಿಕೆ ಶಿವಕುಮಾರ್ ಅವರು ಒಂದು ಗುಂಪು ತೊಗೊಂಡು ಅವ್ರು ಅಡ್ಡಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಒಂದು ಗುಂಪು ಅಲ್ಲಲ್ಲಿ ಕೂತು ಒಳಗೆ ಇನ್ನರ್ ಪಾರ್ಟಿ ನೋಡೋದ್ರೆ ಡಿನ್ನರ್ ಪಾರ್ಟಿ ನೋಡೋದು. ಅಂದರೆ ಯಾವುದೂ ಶಾಂತಿಯಾಗಿಲ್ಲ. ಇದೇನು ಭಾಳ ಅವರು ಕಾಂಗ್ರೆಸ್ನ ಕೆಲವೊಂದು ಶಾಸಕರುಗಳ ಪ್ರಕಾರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲಿ CM ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಕಿತ್ತಾಟ ನಡೀತಾ ಇದೆ. ಈ ನಡುವೆ ಬಿವೈ ವಿಜಯೇಂದ್ರ ಅವರನ್ನ ಭೇಟಿ ಮಾಡಿಸಿದ್ದಾರೆ, ಹೋಮ್ ಮಿನಿಸ್ಟರ್ ಅವರನ್ನ ಭೇಟಿ ಮಾಡಿಸಿದ್ದಾರೆ ಅನ್ನುವಂಥ, ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿಸಿದ್ದಾರೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್, ಈಗಾಗಲೇ CM ಕುರ್ಚಿ ವಿಚಾರದ ಬಗ್ಗೆ ರಾಜ್ಯದಲ್ಲಿ ಯಾವ ರೀತಿ ಆದಂತ ಚರ್ಚೆಗಳು ಶುರುವಾಗಿದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತು. ಇದರ ನಡುವೆ ಇವತ್ತು ಶಾಸಕರಾಗಿರುವಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಸ್ಟೇಟ್ಮೆಂಟ್ ಅಂದ್ರೆ 19ರೊಳಗೆ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅಂತೇಳಿ ಡಿಕೆ ಶಿವಕುಮಾರ್ ಅವರ ಆಪ್ತ ಬಳಗದವರು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ನನಗೂ ಕೆಲವು ಮಾಹಿತಿಗಳು ಬರ್ತಾ ಇದೆ. ಡಿಕೆ ಶಿವಕುಮಾರ್ ಅವರು
ಒಂದು ಬಾರಿ ಅಮಿತ್ ಶಾ ಅವರನ್ನು ಕೂಡ ಭೇಟಿ ಮಾಡಿದ್ರು. ವಿಜಯೇಂದ್ರ ಉಪಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಹೇಳ್ಕೊಳ್ತಾ ಇದ್ರು. ಹಾಗಾಗಿ ಅವರನ್ನ ಇವರೇ ಕರ್ಕೊಂಡೋಗಿ ಭೇಟಿ ಮಾಡಿಸ್ತಂತೆ ಕಾಣಿಸ್ತಾ ಇದೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಇದು ಹೈಕಮಾಂಡ್ ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಹೋದಂತ ಸಂದರ್ಭದಲ್ಲಿ ಹೈಕಮಾಂಡ್ ಅದನ್ನ ರಿಜೆಕ್ಟ್ ಮಾಡ್ತು. ಅಂದ್ರೆ ನಾವು ಬಿಜೆಪಿಗೆ ಬರೋಕೆ ರೆಡಿಯಾಗಿದ್ದೇವೆ, ನೀವು ನಮ್ಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಬೇಡಿಕೆಯನ್ನ ಇಟ್ಟಿದ್ರು. ಆ ಬೇಡಿಕೆಯನ್ನ ಅಮಿತ್ ಶಾ ಅವರು ತಿರಸ್ಕರಿಸಿದ್ರು ಅನ್ನುವಂಥದ್ದು ಇದರ ಹಿಂದಿರುವಂತಹ ಅರ್ಥ. ಸೊ ಹಾಗಾಗಿ ಇದನ್ನ ಪರೋಕ್ಷವಾಗಿ ಯತ್ನಾಳ್ ಅವರು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ. ಉಪಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತ ಆಸೆ ಇದ್ದಂತ ವಿಜಯೇಂದ್ರ ಅವರು ಡಿ ಕೆ ಶಿವಕುಮಾರ್ ಅವರನ್ನ ಕರೆದೊಯ್ದು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಿದ್ರು ಅಂತ ಹೇಳಿ. ಅಂದ್ರೆ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿರುವಂತದ್ದು ನಿಜನಾ ಹೇಗೆ ಅನ್ನುವಂತಹ ಚರ್ಚೆಯನ್ನ ಈಗ ಹುಟ್ಟು ಹಾಕ್ತಾ ಇದೆ. ಯಾಕೆಂದ್ರೆ ಈ ಬೆಳವಣಿಗೆಗಳು ನಡೀತಾ ಇರುವಂತಹ ಸಂದರ್ಭದಲ್ಲೇ ಎಲ್ಲೋ ಒಂದು ಕಡೆ ಬಿಜೆಪಿ ಕಡೆ ಡಿ ಕೆ ಶಿವಕುಮಾರ್ ಅವರು ಮುಖವನ್ನ ಮಾಡಿದ್ರ, ಆ ಕಾರಣಕ್ಕೆ ವಿಜಯೇಂದ್ರ ಅವರ ಜೊತೆ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ರ, ಅಮಿತ್ ಶಾ ಅವರ ಜೊತೆ ಬಿಜೆಪಿಗೆ ನಾನು ಇಷ್ಟು ಶಾಸಕರನ್ನ ಕರೆತರ್ತೇನೆ ಅಂತೇಳಿ ಏನಾದ್ರೂ ಮಾತುಕತೆಯನ್ನ ನಡೆಸಿದ್ರ, ಈ ಅನುಮಾನಗಳು ಈಗ ಶುರುವಾಗ್ತಾ ಇದೆ. ಕಾರಣ ಯತ್ನಾಳ್ ಅವರ ಸ್ಟೇಟ್ಮೆಂಟ್. ಯಾಕಂದ್ರೆ ಯತ್ನಾಳ್ ಅವರು ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದಂತವ್ರು, ಬಹಳ ಹಿರಿಯರು, ಹಿಂದೆ ಕೇಂದ್ರ ಸಚಿವರು ಕೂಡ ಆಗಿದ್ದಂತವ್ರು, ಕೇಂದ್ರ ಬಿಜೆಪಿ ನಾಯಕರ ಜೊತೆ ಕೂಡ ಉತ್ತಮವಾದಂತ ಸಂಬಂಧವನ್ನ ಇಟ್ಕೊಂಡಿದ್ದರು. ಈಗ ಉಚ್ಚಾಟನೆ ಆಗಿರಬಹುದು, ಆದ್ರೆ ಅವರಿಗೆ ಪ್ರತಿಯೊಂದು ಮಾಹಿತಿಗಳು ಕೂಡ ಲಭ್ಯ ಆಗತ್ತೆ. ಆ ಕಾರಣಕ್ಕೆ ಏನಾದ್ರೂ ಡಿ ಕೆ ಶಿವಕುಮಾರ್ ಅವರು ಅಮಿತ್ ಶಾ ಅವರನ್ನ ಭೇಟಿ ಮಾಡಿರುವಂತದ್ದು ಯತ್ನಾಳ್ ಅವರ ಗಮನಕ್ಕೆ ಬಂದಿತ್ತ, ವಿಜಯೇಂದ್ರ ಅವರು ಈ ರೀತಿಯಾಗಿ ಕರ್ಕೊಂಡು ಹೋಗಿದ್ರು ಅನ್ನುವಂಥದ್ದು ಏನಾದ್ರೂ ಮಾಹಿತಿಗಳು ಅವ್ರಿಗೆ ಇದೆಯಾ, ಆ ಕಾರಣಕ್ಕೆ ಇದನ್ನ ಇವತ್ತು ಬಹಿರಂಗ ಮಾಡಿದ್ದಾರ ಅನ್ನುವಂತ ಅನುಮಾನಗಳು ಈಗ ಶುರುವಾಗ್ತಾ ಇದೆ. ಇದರ ಲೆಕ್ಕಾಚಾರಗಳನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ಸರ್ಕಾರದ ಪತನಕ್ಕೆ ಏನಾದ್ರೂ ಪ್ರಯತ್ನಗಳು ನಡೀತಾ ಇದೆಯಾ ಅನ್ನುವಂತಹ ಅನುಮಾನಗಳು ಕೂಡ ಈಗ ಶುರುವಾಗ್ತಾ ಇದೆ. ಸಂತೋಷ್, ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.